ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ನಾನು ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಫ್ರೆಂಡ್ಸ್. ಇವತ್ತು ನಿಮಗೆ ನಾನು ನನ್ನ ಗಾರ್ಡನ್ ತೋರಿಸ್ತಾ ನಾನೊಂದು ಖಾಸ್ ವಿಷಯ ನಿಮಗೆ ಹೇಳಬೇಕು. ಏನು ಅಂದ್ರೆ, ನಾನು ಯೂಟ್ಯೂಬ್ ಮಾಡೀನಿ ಅಂತಂದ್ರೆ ನಾನು ದಿನ ಲೈವ್ ಮಾಡ್ತೀನಿ ಫ್ರೆಂಡ್ಸ್. ನನ್ನ ಲೈವ್ನಾಗ ಇವತ್ತು ಏನಾಗ್ಯದ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ಲತ್ತೀನಿ. ನಿಮಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಾಗ ಹೇಳ್ರಿ. ನಾನು ಇವತ್ತು ಲೈವ್ ಮಾಡ್ತಾಯಿದ್ದೆ. ಇವತ್ತು ಅಂದ್ರೆ ನಾನು 4 ಅವರ್ ಲೈವ್ ಮಾಡ್ತೀನಿ, 2 ಅವರ್ ಲೈವ್ ಮಾಡ್ತೀನಿ. ಮತ್ತು ನಾನು ವಿಡಿಯೋನು ಮಾಡಿ ಹಾಕ್ತೀನಿ, ಮತ್ತು ಶಾರ್ಟ್ ವಿಡಿಯೋನು ಹಾಕ್ತೀನಿ, ಮತ್ತು ಲಾಂಗ್ ವಿಡಿಯೋನು ಹಾಕ್ತೀನಿ, ಮತ್ತು ನನ್ನ ಗಿಡಗಳ ವಿಡಿಯೋನು ಮಾಡಿ ನಾನು ಹಾಕ್ತಾಯಿರ್ತೀನಿ. ನನ್ನ ಲೈವ್ ಚಲೋ ನಡೆದಿತ್ತು. ಹೀಗೆ ನನ್ನ ವಿಕಿ ಅಂಥೇಳಿ ನನ್ನ ಲೈವ್ನಾಗ ಒಬ್ಬ ಹುಡುಗ ಬಂದಿದ್ದನು. ಆ ಹುಡುಗ ನನಗೆ ಚಲೋ ಸಪೋರ್ಟ್ ಮಾಡಕತ್ತಿದ್ದನು. ಅವನು ಚಲೋ ಮೆಸೇಜ್ ಹಾಕ್ಲಕತ್ತಿನು. ಇಷ್ಟು ಗಿಡಗಳು ಬೆಳೆಸಿರಿ ಅಮ್ಮ ನೀವು, ಇಷ್ಟು ಇದು ಮಾಡಿರಿ ಅಮ್ಮ ನೀವು, ಎಷ್ಟು ಚಂದ ಗಿಡಗಳು ಬೆಳೆಸಿರಿ ಅಂತ ಹೇಳಕತ್ತೀನಿ. ಇವು ಏನವ, ನಾನು ನವಣಿ ನಾನು ತಂದಿಡ್ತೀನಿ. ಯಾವಾಗ ಪಕ್ಷಿಗಳು ಬಂದು ತಿಂತಾವೆ. ಯಾಕಂದರೆ ಸಣ್ಣ ನವಣಿ ಇರ್ತಾವಲ್ಲ, ಇವು ಪಕ್ಷಿಗಳಿಗೆ ಗಂಟ್ಲಾಗ ಪಟ್ಟಂತ ನುಂಗ್ಲಕ್ಕ ಆಸಾನ ಆಗ್ತದ ಪಕ್ಷಿಗಳಿಗೆ ಅಂಥೇಳಿ ಯಾವತ್ತು ಭೀ ನಾವು ನವಣಿನೇ ಹಾಕಬೇಕು ಪಕ್ಷಿಗಳಿಗೆ. ಜೋಳ ಅಕ್ಕಿ ಅಂದ್ರೆ ಅವು ತಿನ್ನಂಗಿಲ್ಲ, ಯಾಕಂದ್ರೆ ದಪ್ಪ ಆಗ್ತಾವಲ್ಲ ಫ್ರೆಂಡ್ಸ್, ಅದಕ್ಕೆ ತಿನ್ನಂಗಿಲ್ಲ. ಮತ್ತು ನಾನು ನಿಮಗೆ ಏನು ಹೇಳಕತ್ತಿದ್ದೆ ಅಂತಂದ್ರೆ, ಇವತ್ತು ಏನು ಲೈವ್ ಮಾಡಕತ್ತಿದ್ದಲ್ಲ ನಾನು, ಆವಾಗ ಒಂದು ಹುಡುಗ ನನಗೆ ಸಪೋರ್ಟ್ ಮಾಡಕತ್ತೀನಿ. ಹೀಗೆ ಒಬ್ಬರು, ಅವ್ರ ಹೆಸರು ನಾನು ಮೆನ್ಷನ್ ಮಾಡಲ್ಲ, ಇನ್ನೊಬ್ರು ಲೈವ್ ಮಾಡ್ತಾರೆ, ಅವರು ಯೂಟ್ಯೂಬರ್ ಅರ. ನಾ ಅವ್ರಿಗೆ ಅಕ್ಕ ಅಂತೀನಿ. ಅವ್ರ ಲೈವ್ನಾಗ ವಿಕ್ಕಿ ಅನ್ನೋ ಹುಡುಗ ಏನು ನನಗೆ ಲೈವ್ನಾಗ ಸಪೋರ್ಟ್ ಮಾಡ್ಲಕತ್ತಿದ್ದಾನಲ್ಲ ಫ್ರೆಂಡ್ಸ್, ಅವ್ರ ಲೈವ್ನಾಗ ಹೋಗಿ ಬ್ಯಾಡ್ ಕಮೆಂಟ್ ಹಾಕ್ಯಾನಂತ. ಅದಕ್ಕೆ ಅವರು ನನ್ನ ಲೈವ್ನಾಗ ಲಕ್ಷ್ಮಿ ಅಕ್ಕ ಬಂದು ಏನು ಹೇಳಿದ್ರು, ಅಂಬಿಕಾ, ಈ ವಿಕ್ಕಿ ಏನು ಹಣ ಅಲ್ಲ, ನನ್ನ ಲೈವ್ನಾಗ ಬಂದು ಬ್ಯಾಡ್ ಕಮೆಂಟ್ ಹಾಕ್ಯಾನ. ರವಿಗೆ ಬ್ಲೂ ತೆಗಿ, ಈ ರವಿಗೆ ಬ್ಲೂ ತೆಗೆದು ಅವನಿಗೆ ಇದು ಮಾಡು, ನಿನ್ನ ಲೈವ್ನಾಗ ಅವನಿಗೆ ಕರ್ಕೋಬೇಡ ಅಂತ ಹೇಳಿದ್ರು ಅವರು. ನಾನೇನು ಮಾಡಿದೆ ಅಂದ್ರೆ, ಈಗ ಬ್ಲೂ ತೆಗಿ ಅಂದ್ರೆ ಲೈವ್ನಾಗ ಕರ್ಕೋಬೇಡ ಅಂತಲೇ ಅರ್ಥ. ಬ್ಲೂ ತೆಗೆದ್ರೆ ಅವ್ರೇನು ಹೋಗಂಗಿಲ್ಲ, ಮತ್ತು ಕಮೆಂಟ್ ಹಾಕ್ತಾನೆ ಇರ್ತಾರೆ ಅಂತಂದು. ಅಂದ್ರೆ ನಾನೇನಂದೆ, ನನ್ನ ಲೈವ್ನಾಗ ಬ್ಯಾಡ್ ಕಮೆಂಟ್ ಹಾಕಿಲ್ಲ ಅಕ್ಕ. ಇಷ್ಟೊತ್ತನ ಆಯಿತು, ನನಗೆ ಚಲೋ ಕಮೆಂಟೇ ಹಾಕಿ ಚಲೋನೇ ಸಪೋರ್ಟ್ ಮಾಡ್ಲಕತ್ತಾನ ವಿಕ್ಕಿ. ನಾನು ಯಾಕೆ ಬ್ಲೂ ತೆಗಿಬೇಕು? ನಾನು ತೆಗಿಯಲ್ಲ. ಅವನು ಯಾವಾಗ ನನ್ನ ಲೈವ್ನಾಗ ಬ್ಯಾಡ್ ಕಮೆಂಟ್ ಹಾಕ್ತಾನೆ, ನಾನು ಅವಾಗ ಹೈಡರ ಮಾಡ್ತೀನಿ, ಅವ್ನು ಬ್ಲೂರ ತೆಗಿತೀನಿ. ಅದಕ್ಕೆ ನಾನು ಯಾಕೆ ತೆಗಿಬೇಕು? ನಾನು ತೆಗಿಯಲ್ಲ ಅಂತ ಹೇಳ್ದೆ. ಅಂದರು ನನಗೆ ಇನ್ನೂ ಇಬ್ಬರು ಏನು ನನಗೆ ಸಪೋರ್ಟ್ ಮಾಡ್ತಾರಲ್ಲ ನನ್ನ ಲೈವ್ನಾಗ, ಆ ಹುಡುಗರು ನನಗೆ ಹೇಳಿದ್ರು, ಇಲ್ಲ ಅಮ್ಮ, ನೀನು ಅವನಿಗೆ ಬ್ಲೂ ತೆಗಿಲೇಬೇಕು ರವಿಗೆ, ಯಾಕಂದ್ರೆ ಅವ್ರು ಮತ್ತೊಬ್ಬರು ಲೈವ್ನಾಗ ಬ್ಯಾಡ್ ಕಮೆಂಟ್ ಹಾಕ್ಯಾನ, ಅದಕ್ಕೆ ನೀನು ತೆಗಿಲೇಬೇಕು ಅಂತ ನನಗೆ ಹೇಳಿದ್ರು. ಅದಕ್ಕೆ ನಾನು ಏನಂದೆ, ಈಗ ಇಬ್ಬರು ಹೇಳಕತ್ತಾರೆ ನನಗೆ ಅಂತಂದಮೇಲೆ ನಾನು ತೆಗಿಲೇಬೇಕಾಗ್ತದಲ್ಲ, ಹೋಗಲಿ. ನನಗಿಷ್ಟ ಇರಲಿಲ್ಲ ಆ ಹುಡುಗಗೆ ಬ್ಲೂ ತೆಗಿಯೋಕೆ, ನನಗಿಷ್ಟ ಇರಲಿಲ್ಲ. ಆದರೂ ನಾನು ಆ ಹುಡುಗನ ಬ್ಲೂ ತೆಗೆದು ಅವ್ನು ಮತ್ತೆ ಕಮೆಂಟ್ ಹಾಕ್ತಾನೆ ಇದ್ದನು. ನನಗೇನು ಅವನು ಬ್ಯಾಡ್ ಕಮೆಂಟ್ ಹಾಕಿಲ್ಲ, ಆ ಲಕ್ಷ್ಮಿ ಅಕ್ಕಗೆ ಹಾಕ್ತಾ ಇದ್ದನು. ಅದಕ್ಕೆ ನಾನೇನಂದೆ ಅವರಿಗೆ, ನೋಡಪ್ಪ, ನನ್ನ ಲೈವ್ನಾಗ ಇದು ನನ್ನ ಲೈವ್ ಅದ, ಇದು ನನ್ನ ಪರ್ಸ್ನಲ್ ವಿಷಯ ಅದ, ಇದು ನನ್ನ ಚಾನಲ್ ಅದ. ನಾನು ನನ್ನ ಲೈವ್ನಾಗ ಬ್ಯಾಡ್ ಕಮೆಂಟ್ ಹಾಕಿದನು ಅಂತಂದ್ರೆ ನಾನು ಅವನಿಗೆ ಹೈಡ್ ಮಾಡ್ತೀನಿ, ಬ್ಲೂ ಅವರ ತೆಗಿತೀನಿ. ಮತ್ತೊಬ್ಬರು ಲೈವಿನ ವಿಷಯ ನನ್ನ ಲೈವ್ನಾಗ ಬಂದು ಹೇಳೋದಿಲ್ಲ. ಮತ್ತೊಬ್ಬರು ಲೈವಿನ ವಿಷಯ, ಅವ್ರ ಲೈವಿಂದು ಪ್ರಾಬ್ಲಮ ಅವ್ರ ಲೈವ್ನಾಗ ಇಟ್ಕೋಬೇಕು. ನನ್ನ ಲೈವಿನ ಪ್ರಾಬ್ಲಮ ನನ್ನ ಲೈವ್ನಾಗ, ಅವ್ರ ಲೈವ್ನಾಗ ಏನು ನನ್ನ ಲೈವ್ನಾಗ ಆಗಿನ ಪ್ರಾಬ್ಲಮ್ನ ಅವ್ರ ಲೈವ್ನಾಗ ಹೋಗಿ ಹೇಳಂಗಿಲ್ಲಲ್ಲ. ಅದಕ್ಕೆ ನಾನು ಹೇಳಿದೆ, ಇಲ್ಲ ನಾನು ತೆಗಿಯಂಗಿಲ್ಲ ಅಂತ ಅಂದರು. ಅವರು ತೆಗಿಬೇಕು ಅಂತ ನಾನು ಆ ಹುಡುಗನ ಬ್ಲೂ ತೆಗೆದೆ. ಇದು ನೋಡ್ರಿ, ಗುಲಾಬಿ ಎಷ್ಟು ಚಲೋ ಆಗ್ಯದ, ಇದು ಎಷ್ಟು ಚಂದ ಬಂದದ, ಎಷ್ಟು ಚಲೋ ಬೆಳಿಲಕತ್ತದ, ನೀವು ನೋಡ್ತಿರ್ಬೋದು. ಸ್ವಲ್ಪ ಮಳೆ ಬಂದದಲ್ಲ ಫ್ರೆಂಡ್ಸ, ಭಾಳ ಚಂದ ಬೆಳಿತಾವೆ ಗಿಡಗಳು, ಭಾಳ ಚಲೋ ಬೆಳಿತಾವೆ. ಯಾಕಂದ್ರೆ ಮಳೆ ನೀರೇ ಗಿಡಗಳಿಗೆ ಭಾಳ ಚಂದ. ಮತ್ತು ನಾವು ಕೈಲೇ ಹಾಕಿದ್ದೇ ಬೇರೆ. ಇದು ನೋಡಿರಿ, ಚಾಕ್ಲೇಟಿ ಕಲರ್ ಎಷ್ಟು ಚಂದ ಬಂದದ. ಯಾವತ್ತೂ ಭೀ ನನಗೆ ನನ್ನ ಮನ್ಯಾಗ ಏನ್ಯಾಕೆ ಟೆನ್ಷನ್ ಇರಲಿ, ನಂದು ಹೊರಗಿಂದೇ ಟೆನ್ಷನ್ ಇರಲಿ, ನಂದು ಏನೇ ಪ್ರಾಬ್ಲಮ್ ಆಗಲಿ, ಇವಾಗ ಈಗ ಪ್ರಾಬ್ಲಮ್ ಆಯಿತು
ಅಂತಂದ್ರೆ ನಾನು ನನ್ನ ಗಾರ್ಡನ್ದಾಗ ಬಂದು ನನ್ನ ಗಿಡಗಳಿಗೆ ಸ್ವಲ್ಪ ನೋಡ್ದೆ. ನನ್ನ ಗಿಡಗಳಿಗೆ ನಾ ಏನಾರ ಏನು ಕಟಿಂಗ್ ಹಚ್ಚೋದೇ ಆಗಲಿ, ಮತ್ತೊಂದು ಡಿವೈಡ್ ಮಾಡಿ ಹಚ್ಚೋದೇ ಆಗಲಿ, ಏನಾರ ಮಾಡ್ದೆ ಅಂತಂದ್ರೆ ನನಗೆಲ್ಲ ಟೆನ್ಷನ್ ಮರ್ತು ಹೋಗ್ಬಿಡ್ತದೆ ಫ್ರೆಂಡ್ಸ. ನನಗೆ ಯಾವ ಟೆನ್ಷನ ಇರೋಂಗಿಲ್ಲ, ನನಗೆಲ್ಲ ಟೆನ್ಷನ್ ಮರ್ತು ಹೋಗ್ಬಿಡ್ತದೆ. ಅದಕ್ಕೆ ನಾನು ನಿಮ್ಮ ಜೊತೆ ಇದು ನನಗೆ ಸ್ವಲ್ಪ ಬೇಜಾರಾಗಿತ್ತು ಮನಸ್ಸಿಗೆ. ಅದಕ್ಕೆ ನಾ ನೋಡಮ್ಮ ಇದೊಂದು ಶೇರ್ ಮಾಡಬೇಕು. ನನಗೆ ಯಾರೆಲ್ಲ ನನ್ನ ಕಡೆ ತಪ್ಪಿರಲಿ ಸರಿ ಇರಲಿ, ನನ್ನ ಕಡೆ ಯಾವುದು ತಪ್ಪದ ಯಾವುದು ಸರಿ ಅದ ಅಂಥೇಳಿ, ಇದು ತಪ್ಪದ ನಿಮ್ಮ ಕಡೆಗಂತ ಭೀ ನನಗೆ ಕಮೆಂಟ್ ಮಾಡ್ಬೋದು, ಇದು ಸರಿ ಅದ ನಿಮ್ಮ ಕಡೆಗಂತ ಕಮೆಂಟ್ ಮಾಡ್ಬೋದು. ನಾನೇ ಇವಾಗ ನಾವು ನಮ್ಮ ಮನೆ ಅದ ಈಗ. ನಾವು ಯಾರ ಜೊತೆಯಾರ ನಮ್ಮ ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸ್ ಇರ್ತೀವಿ. ನಾವು ಯಾರ ಜೊತೆಯಾರ ಒಬ್ರ ಜೊತೆ ಜಗಳ ಮಾಡಿರ್ತೀವಿ. ಅದಕ್ಕೆ ನಾವು ಅವ್ರ ಜೊತೆ ಜಗಳ ಮಾಡಿದೆವು ಅಂಥೇಳಿ ನಮ್ಮ ಫ್ರೆಂಡ್ಸಿಗೆ ಭೀ ಅವ್ರ ಜೊತೆ ಮಾತಾಡಬೇಡ, ನಾನು ಅವ್ರ ಸರಿ ಜಗಳ ಮಾಡೀನಿ, ನೀನು ಯಾಕೆ ಅವ್ರ ಸರಿ ಮಾತಾಡಕತ್ತಿದಿ, ನೀ ಮಾತಾಡಬೇಡ ಅವ್ರ ಜೊತೆ. ನಾನು ಯಾರ್ಯಾರ ಜೊತೆ ನಾನು ಜಗಳ ಮಾಡ್ತೀನಿ ಅವ್ರವ್ರ ಜೊತೆ ಎಲ್ಲ ನೀ ಮಾತಾಡಬೇಡ ಅಂತಂದ್ರೆ ಸರಿ ಆಗ್ತದೇನೋ, ನೀವೇ ಹೇಳ್ರಿ ನಿಮ್ಮ ಅನಿಸಿಕೆ. ಅದಕ್ಕೆ ನನಗಿವತ್ತು ಭಾಳ ಬೇಜಾರಾಗ್ಯದ. ನಾನು ಲೈವ್ ಮಾಡ್ದೆ, ಯಾವಾಗ ನಾನು ಚಾನಲ್ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ, ನನಗಿಷ್ಟು ಏನಾರ ಒಂದು ನನ್ನ ಪಾಡಿಗೆ ನಾ ವಿಡಿಯೋ ಮಾಡ್ತಾ ಇರ್ತೀನಲ್ಲ, ಏನಾರ ಒಂದು ಪ್ರಾಬ್ಲಮ್ ಬರ್ತದೆ. ನನ್ನ ಪಾಡಿಗೆ ನಾ ಏನಾರ ಲೈವ್ ಮಾಡ್ತಾ ಇರ್ತೀನಲ್ಲ, ಏನಾರ ಒಂದು ಪ್ರಾಬ್ಲಮ್ ಬರ್ತದೆ. ಅದಕ್ಕೆ ನಾ ಏನು ಅಂತೀನಿ, ನಿಮ್ಮದು ಪ್ರಾಬ್ಲಮ್ಮ ನಿಮ್ಮ ಜೊತೆ, ನನ್ನ ಪ್ರಾಬ್ಲಮ್ಮ ನಮ್ಮ ಜೊತೆ ಅಂಥೇಳಿ ಇದು ನಿಮ್ಗೆ ಹೇಳಬೇಕು. ನೋಡಮ್ಮ ಏನಂತೀರಿ ನೀವು ಈ ಮಾತಿಗೆ ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ಇನ್ನೂ ಸ್ವಲ್ಪ ಮನಿ ಪ್ಲಾಂಟ್ ಅವ ಫ್ರೆಂಡ್ಸ, ಅವು ಎಲ್ಲ ಡಿವೈಡ್ ಮಾಡವ. ಇದು ನನ್ನ ಕೃಷ್ಣಾರ ನನಗೇನು ಯಾಕೆ ಪ್ರಾಬ್ಲಮ್ ಆಗಲ್ಯಾಕ, ನನ್ನ ಕೃಷ್ಣಾರ ನೋಡ್ತಾನೇ ಕುಂತಿರ್ತಾನ. ನನ್ನ ಕೃಷ್ಣ ನಂದು ಏನಾರ ನನ್ನ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಹಿಂಗಲ್ಲ ಅಮ್ಮ ಹಿಂಗೆ ಅಂಥೇಳಿ ನನ್ನ ಕಡೆಯಾಗ ಒಂದು ಮಾತು ಹೇಳಲ್ಲ ನನ್ನ ಕೃಷ್ಣ. ಸುಮ್ಮನೆ ಕುಂತು ನೋಡ್ತಾನೇ ಇರ್ತಾನೆ ನನ್ನ ಕೃಷ್ಣ ಮುಕುಂದ. ಇರಲಿ ಪರವಾಗಿಲ್ಲ, ನನ್ನ ಕೃಷ್ಣಗೆ ಯಾವತ್ತಾದರೂ ಒಂದು ದಿವಸ ನನ್ನ ಮೇಲೆ ದಯೆ ಬರಂಗದ ಅಂತ ನಾ ಅಂತೀನಿ ಫ್ರೆಂಡ್ಸ್. ಅದಕ್ಕೆ ನಾನು ಇವತ್ತು ನಿಮ್ಗೆ ಇದಿಷ್ಟು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ವಿಡಿಯೋ ಮಾಡೀನಿ. ಇವತ್ತು ನಾನು 5-6 ಗಿಡಗಳು ಡಿವೈಡ್ ಮಾಡಿಕೊಂಡು ಹಚ್ಕೊಂಡೀನಿ. ಇದು ಏನು ನನ್ನ ಟೈರ್ ಅದಲ್ಲ, ನಾನು ಏನು ಗಾಡಿಗೆ ಹ್ಯಾಂಗ್ ಮಾಡೀನಲ್ಲ, ಇನ್ನೂ 2 ಟೈರ್ ನಿಮಗೆ ಅಲ್ಲಿ ಎದುರು ಕಾಣಿಸ್ಲತ್ತಿರ್ಬೋದು ವಾಲ್ ಮೇಲೆ. ಅವಕ್ಕೂ ಭೀ ನಾನು ಯೆಲ್ಲೋ ಕಲರೇ ಹಚ್ಚಬೇಕು ಅಂಥೇಳಿ ಇದ್ದೀನಿ. ಯಾಕಂದರೆ ಯೆಲ್ಲೋ ಕಲರ್ ಟೈರ್ ಭಾಳ ಎದ್ದು ಬರ್ಲಕತ್ತದ ಫ್ರೆಂಡ್ಸ್. ಅವು ಏನವ ಬ್ಲೂ ಕಲರ್ ಏನದಲ್ಲ ಎದ್ದು ಬರ್ಲಾಗ್ಯದ ಅದು. ಅದಕ್ಕೆ ನಾನು ಯೆಲ್ಲೋ ಕಲರ್ ಹಚ್ಚಬೇಕು. ಅವು ಎರಡಕ್ಕೂ ಒಂದು ಟೈರಿಗೆ ನಾನು ಪರ್ಪಲ್ ಕಲರ್ ಹಚ್ಚಿನಲ್ಲ. ಓಕೆ ಫ್ರೆಂಡ್ಸ್, ಬಾಯ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.